ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌದಿ ಸ್ಟೋರೀಸ್. ನಾನು ನಿಮ್ಮ ದಿವ್ಯಾ ಗೌಡ. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಸಡನ್ ಪ್ಲ್ಯಾನ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗೋಣ, ರಾಯರ ದರ್ಶನ ಮಾಡ್ಕೊಬರೋಣ ಅಂತ ಹೊರಟಿದ್ದೀವಿ. ಇದು ಮದುವೆ ಆದಮೇಲೆ ಫಸ್ಟಿಗೆ ನಮ್ಮ ಹಸ್ಬೆಂಡ್ ಮತ್ತು ಅವ್ರ ಮನೆಯವ್ರ ಜೊತೆಗೆ ನಾನು ದೇವಸ್ಥಾನಕ್ಕೆ ಹೊರಟಿರೋದು. ಅಂದ್ಕೊಂಡಿಲ್ಲ, ಇದು ಸಡನ್ ಪ್ಲ್ಯಾನ್ ಮಾಡಿಕೊಂಡು ಮಾತಾಡ್ತಾನೆ ಫಿಕ್ಸ್ ಮಾಡಿಕೊಂಡು ಹೋಗೋಣ ಅಂತ ಸಡನ್ನಾಗಿ ಹೋಗ್ತಾ ಇರೋದು. ಸೊ ಬೆಳಗ್ಗೆನೇ ಬಿಟ್ಬಿಟ್ವಿ. ಒಂದು 4 ಗಂಟೆಗೆ ನಮ್ಮೂರಿಂದ ಒಂದು ಅಟ್ಲೀಸ್ಟು ಒಂದು 4 to 5 hours ಜರ್ನಿ ಆಗುತ್ತೆ. ಹಾಗಾಗಿ ಬೆಳಗ್ಗೆನೇ ಬಿಟ್ವಿ. ಸೊ ಬೆಳಗ್ಗೆ ಹೊರಟಿದ ತಕ್ಷಣ ಹೋಗ್ಬೇಕಾದ್ರೇ ಟಿಫನ್ ಮಾಡ್ಕೊಳ್ಳೋಣ, ಲೇಟ್ ಆಗುತ್ತೆ ದರ್ಶನ ಎಲ್ಲ ಅಂತ ಅಂದ್ಕೊಂಡು ಟಿಫನ್ ಮಾಡಿಕೊಂಡು ಹೋಗ್ತಾ ದಾರಿಲೇ ಹೊರಟ್ವಿ ದೇವಸ್ಥಾನಕ್ಕೆ. ಯಾಕಂದರೆ ಮತ್ತೆ ಅಲ್ಲಿ ಹೋಗಿ ಏನಾದರೂ ಕ್ಯೂ ಜಾಸ್ತಿ ಇದ್ದರೆ ನನಗೆ ಟಿಫನ್ ಮಾಡಿಲ್ಲ ಅಂದರೆ ಸ್ವಲ್ಪ ತಲೆ ತಿರುಗೋದು ಆ ಥರ ಆಗುತ್ತೆ. ಮತ್ತು ಅಲ್ಲೆಲ್ಲ ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ. ಅಷ್ಟೆಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡು ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ಟಿಫನ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಫಸ್ಟು ಏನು ಟಿಫನ್ ಮಾಡೋದು ಬೇಡ, ಡೈರೆಕ್ಟಾಗಿ ಹೋಗ್ಬಿಡೋಣ, ದರ್ಶನ ಮಾಡಿಕೊಂಡು ಆಮೇಲೆ ಟಿಫನ್ ಎಲ್ಲ ಮಾಡ್ಕೊಂಡು ಮತ್ತೆ ರಿಟರ್ನ್ ಬರೋಣ ಅಂತ ಅಂದ್ಕೊಂಡ್ವಿ. ಬಟ್ ಹೋಗ್ತಾ ಆಗಲಿಲ್ಲ, ಹಶ್ವಾಯಿತು. ಹಾಗಾಗಿ ಟಿಫನ್ ಮಾಡಿಕೊಂಡು ಫೈನಲಾಗಿ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮೂರಲ್ಲಿ ನಾವು ಒಂದು 4-4:30ಗೆ ಬಿಟ್ವಿ. ಸೊ ಅಲ್ಲಿಗೆ ಒಂದು 9:30 10 o'clock ಅಷ್ಟರಲ್ಲಿ ರೀಚ್ ಆದ್ವಿ ಟಿಫನ್ ಮಾಡಿಕೊಂಡು. ಅಲ್ಲಿ ರೀಚ್ ಆದಮೇಲೆ ನಾವು ಇಲ್ಲಿಂದನೇ ಮನೇಲೇ ಸ್ವಲ್ಪ ಎಲ್ಲ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಹೋಗಿದ್ವಿ. ನಮ್ಮ ಅಣ್ಣ ಮತ್ತು ನಮ್ಮ ಮನೆಯವರು ಅಲ್ಲಿ ಹೋಗ್ಬಿಟ್ಟು ನದಿಲಿ ಸ್ನಾನ ಮಾಡೋಣ ಅಂತ ಅವ್ರು ಮಾತ್ರ ಅವ್ರು ಸ್ನಾನ ಮಾಡಿದರು. ಬಟ್ ಅಲ್ಲಿ ಹೋಗಿ ಮತ್ತೆ ನದಿ ಸ್ನಾನ ಮಾಡೋಣ ಒಂದು ಸರಿ ಅಂತ ಗಿರೀಶನ್ನ ಅವ್ರು ಸ್ನಾನ ಮಾಡಿಕೊಂಡ್ರು. ನಮ್ಮ ಮನೆಯವರು ನಾವು ಎಲ್ಲ ಮುಖ ತೊಳ್ಕೊಂಡ್ವಿ ಅಷ್ಟೇ. ನದಿ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಸ್ವಲ್ಪ ದೂರ ಬಂದುಬಿಟ್ಟು ಕಾರ್ ಪಾರ್ಕಿಂಗ್ ಅಲ್ಲೆಲ್ಲ ಇದು ರೂಮ್ಸ್ ಎಲ್ಲ ಇರುತ್ತಲ್ವ ದೇವಸ್ಥಾನದ್ದು, ಅಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲೇ ನಾವು ಸ್ವಲ್ಪ ರೆಡಿ ಆಗ್ತಾಯಿದ್ವಿ. ಡ್ರೆಸ್ ಎಲ್ಲ ಅಂದರೆ ನಾವೆಲ್ಲ ಒಂದೇ ಸರಿ ರೆಡಿಯಾಗಿ ಹೋಗಿದ್ವಿ ದರ್ಶನಕ್ಕೆ ಅಂತಲೇ, ಇಲ್ಲಿಂದ ಮನೆಯಿಂದನೇ ರೆಡಿಯಾಗಿದ್ವಿ. ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇವರು ನಮ್ಮ ಧರ್ಮಪತ್ನಿ, ಅವರ ನಮ್ಮ 2ನೇ ಸಹೋದರಿ, ಇವರು ದೊಡ್ಡ ಸಹೋದರಿ, ಹಾಗೂ ಇವರು ದೊಡ್ಡ ಸಹೋದರಿಯ ಹಸ್ಬೆಂಡು, ಬಾವ. ಹೇಳಿ ಎಲ್ಲ ಹೇಳಿ, ಹೆಂಗೆ ಅನ್ನಿಸ್ತಾ ಇದೆ ಎಲ್ಲರಿಗೂ? ಈ ಕಡೆ ನೋಡಿ, ಏನು ಎಲ್ಲ ಈ ಕಡೆ ನೋಡಿ. ಬೇಡ ಬೇಡ, ಇದೇ ಎಂಟ್ರೆನ್ಸ್ ತಾನೆ. ನಾನು ಮುಂಚೆ ಯಾವತ್ತೂ ನಾನು ಮಂತ್ರಾಲಯನ ನೋಡಿದ್ದೇ ಅಲ್ಲ. ಈ 1 ವರ್ಷ 1.5 ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಅದು ಹೆಂಗೆ ಅಂತ ಗೊತ್ತಿಲ್ಲ, ತುಂಬಾ ಒಂಥರ ರಾಯರ ಮೇಲೆ ತುಂಬಾ ಭಕ್ತಿ. ನಾನು ಮುಂಚೆನೇ ಗೊತ್ತೇ ಇಲ್ಲ, ಅಂದರೆ ನಾನು ನೋಡಿರಲಿಲ್ಲ. ರಾಯರಿದ್ದಾರೆ ಅನ್ನೋದು ಗೊತ್ತಿತ್ತು, ಮಂತ್ರಾಲಯದಲ್ಲಿದ್ದಾರೆ ಅಂತ ಗೊತ್ತಿತ್ತು, ಬಟ್ ಯಾವತ್ತೂ ನಾನು ದರ್ಶನ ಮಾಡಿದ್ದೇ ಇಲ್ಲ. ಬಟ್ ಈ 2 ಇಯರ್ಸಿಂದ ಅಂದ್ಕೊಂಡಿದ್ವಿ ಹೋಗಬೇಕು ಒಂದು ಸಲ ಅಂತ. ಒಂದು ಸರಿ ಹೋಗಿ ಬಂದಾಗಿಂದ ನಿಜವಾಗ್ಲೂ ಇಲ್ಲಿಗೊಂದು ಇದು ಒಂದು 3 or 4th ಟೈಮ್ಸ್ ಅನಿಸುತ್ತೆ ನಾನು ಹೋಗ್ತಾ ಇರೋದು. 4th ಟೈಮ್ ಅನಿಸುತ್ತೆ ಇದು, ಅಂದರೆ ಮದುವೆ ಆದಮೇಲೆ ಫಸ್ಟ್ ಟೈಮ್. ಅದಕ್ಕಿಂತ ಮುಂಚೆ ಒಂದು 2-3 ಸರಿ ಹೋಗಿದ್ವಿ ಅನಿಸುತ್ತೆ, ಗೊತ್ತಿಲ್ಲ. ಒಂದು ವರ್ಷದೊಳಗಡೆ ಒಂದು 3 ಸರಿ ಹೋಗ್ಬಿಟ್ಟಿದ್ದೀನಿ. ನನಗೆ ಆ ಥರ ನಂಬಿಕೆ, ಅಲ್ಲಿಗೆ ಹೋದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ, ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ, ರಾಯರಿದ್ದಾರೆ ಏನೇ ಕಷ್ಟ ಬಂದರು ಅನ್ನೋ ಥರ ಫೀಲು. ತುಂಬಾ ನಂಬಿಕೆ ಹುಟ್ಬಿಟ್ಟಿದೆ. ರಾಯರನ್ನ ಫಾಲೋ ಮಾಡ್ತಾ ಇದ್ದೀನಿ ಅವಾಗ ಹೋಗಿ ಬಂದಾಗಿಂದ. ನಾನಂತಲೇ ಅಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಅಷ್ಟೇ. ಹಾಗಾಗಿ ನಮ್ಮಮ್ಮನೂ ದೇವಸ್ಥಾನ ನನ್ನ ಮದುವೆ ಆಗೋದಕ್ಕಿಂತ ಮುಂಚೆ, ಮದುವೆ ಸೆಟ್ ಆದಮೇಲೆ ಅಂದ್ಕೊಂಡಿದ್ರು ಮದುವೆ ಏನೂ ತೊಂದರೆ ಇಲ್ಲದೇ, ಸ್ವಲ್ಪ ಚೆನ್ನಾಗಾಗಿ, ಏನೂ ತೊಂದರೆ ಇಲ್ಲದೇ, ಯಾವುದೇ ವಿಘ್ನ ಎದುರಾಗ್ದೇ ಮದುವೆ ಚೆನ್ನಾಗಾದರೆ ಮದುವೆ ಆದಮೇಲೆ ನನ್ನ ಮತ್ತು ನಮ್ಮ ಹಸ್ಬೆಂಡ್ನ ದರ್ಶನ ಮಾಡೋಕ್ಕೆ ಕಳಿಸ್ತೀನಿ ಅಂತ ಅಂದ್ಕೊಂಡಿದ್ರಂತೆ. ಏನೋ ಹರಕೆನೂ ಕಟ್ಕೊಂಡಿದ್ರಂತೆ. ಹಾಗಾಗಿ ಸರಿ ಆಯಿತು ಅಂತ ಹಿಂಗೆ ಮಾತಾಡಬೇಕಾದ್ರೆ ಹೋಗ್ಬಿಡೋಣ ಅಂತ ಅನಿಸ್ತು. ಹಾಗಾಗಿ ಸಡನ್ನಾಗಿ ಹೋಗಿದ್ದಷ್ಟೇ ನಾವು. ಆ್ಯಕ್ಚುಲಿ ಥರ್ಸ್ಡೇ
ಥರ್ಸ್ಡೇ ನಾವು ನನ್ನ ತವ್ರ ಮನೇಲಿ ಇದ್ವಿ. ಅವತ್ತಾನೇ ಬಂದಿದ್ವಿ ಇನ್ನೂ ನಮ್ಮ ಹಸ್ಬೆಂಡ್ ಮನೆಯಿಂದ. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಆ ದೇವಸ್ಥಾನಕ್ಕೆ ಹೋಗೋಣ, ಈ ದೇವಸ್ಥಾನಕ್ಕೆ ಹೋಗೋಣ, ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಾ ಇದ್ವಿ. ಮದುವೆ ಆದಮೇಲೆ ಇನ್ನೂ ಎಲ್ಲೂ ಹೋಗಿಲ್ಲ ಅಂತ. ಆಮೇಲೆ ಅಲ್ಲೇನೇನೋ ಪ್ಲಾನ್ ಮಾಡಿದ್ವಿ. ಅಲ್ಲೆಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ದೂರ ಪ್ರಯಾಣ ಮಾಡಬೇಕಂದ್ರೆ ಮುಂಚೆಯಿಂದನೇ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ನಾವೇನು ಪ್ಲ್ಯಾನ್ಸ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಸರಿ ಆಯಿತು, ಅಲ್ಲಿಗಂತೂ ಹೋಗೋಕ್ಕಾಗಲ್ಲ. ಹಾಗಾಗಿ ಇದು ಮಂತ್ರಾಲಯಕ್ಕಾದರೂ ಹೋಗಿ ಬರೋಣ. ಯಾಕಂದರೆ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬರ್ಬೋದಲ್ಲ ಅಂತ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದಾಯ್ತು. ಅವತ್ತು ಸಂಜೆ ಮತ್ತೆ ನಮ್ಮೂರಿಗೆ ಹೋದ್ವಿ. ಅಂದರೆ ನಮ್ಮ ಹಸ್ಬೆಂಡ್ ಮನೆಗೆ ಹೋಗಿ ಫ್ರೈಡೇ ಬೆಳಗ್ಗೆ ಹೊರಟ್ವಿ. ಮಂತ್ರಾಲಯಕ್ಕೆ ಹೋಗಿ ಈ ಬಟ್ಟೆ ಇಡ್ಸ್ಕೊಂಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ ನೋಡಿ. ಅದನ್ನ ಇಡ್ಸ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ಸು. ಅದನ್ನ ಇಡ್ಸ್ಕೊಳ್ಳೋದೇ ಒಂಥರ ಖುಷಿ ಆಗುತ್ತೆ. ನನಗಂತೂ ಇಷ್ಟ. ನನಗೆ ಯಾವ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ, ಆ ಥರದ್ದೆಲ್ಲಾದರೂ ನಾವು ಆ ಥರ ಏನಾದರೂ ಇಟ್ಟರೆ ನಂಗೆ ಇಡ್ಸ್ಕೊಳ್ಳೋಕೆ ಇಷ್ಟ. ಮಿಸ್ ಮಾಡ್ದೇ ಫಸ್ಟು ಹೋಗಿದ ತಕ್ಷಣ ಮಾಡೋ ಕೆಲಸನೇ ಅದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಎಲ್ರಿಗೂ ಅದು ಇಟ್ಕೊಂಡ್ರೆ ಏನೋ ಒಂಥರ ಚೆಂದ. ಎಲ್ಲರೂ ಬಟ್ಟೆ ಇಡಿಸ್ಕೊಂಡು ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ತುಂಬಾ ಬಿಸಿಲಿತ್ತು. ಅಲ್ಲಿ ಯಾವಾಗ್ಲೂ ಬಿಸಿಲು ಜಾಸ್ತಿನೇ ಇರುತ್ತೆ. ಯಾವಾಗ ಹೋದ್ರೂ ಜಾಸ್ತಿನೇ ಇದೆ. ಲಾಸ್ಟ್ ಒಂದು 2 ಟೈಮ್ಸು ಅಂದರೆ 1 ನೈಟು ಅಲ್ಲೇ ಸ್ಟೇ ಆಗಿದ್ವಿ. ಅವತ್ತು ಮಾತ್ರ ಚೆನ್ನಾಗಿ ಅನಿಸ್ತು, ಅಷ್ಟು ಬಿಸಿಲು ಅನ್ನಿಸ್ಲಿಲ್ಲ. ಯಾಕಂದರೆ ಸಂಜೆ ಹೋಗಿದ್ವಿ. ನಾವು ಬೆಳಗ್ಗೆ ಹೊತ್ತು ಯಾವತ್ತೇ ಹೋದ್ರೂ ತುಂಬಾ ಬಿಸಿಲಿರುತ್ತೆ. ಈ ಸಾರಿ ಮಂತ್ರಾಲಯದಲ್ಲಿ ಕ್ಯೂ ಸಿಸ್ಟಮ್ ಫುಲ್ ಚೇಂಜ್ ಮಾಡಿದ್ದಾರೆ. ಪ್ರತಿ ಸರಿ ಮುಂಚೆ ಎಲ್ಲ ಏನು ಮಾಡೋರು ಅಂದರೆ ಮೇನ್ ಡೋರಿಂದನೇ ದರ್ಶನಕ್ಕೆ ಬಿಟ್ಬಿಡೋರು. ಬಟ್ ಈ ಸಾರಿ ಸಪ್ರೇಟಾಗಿ ಅದಕ್ಕಂತಲೇ ಕ್ಯೂ ಸಿಸ್ಟಮ್ನ ಮಾಡಿದ್ದಾರೆ. ಅಂದರೆ ಸಪ್ರೇಟಾಗಿ ಹೊರ್ಗಡೆಯಿಂದ ಡೈರೆಕ್ಟಾಗಿ ಒಳಗಡೆ ಎಂಟ್ರಿ ಆಗೋ ಥರ ಮಾಡಿದ್ದಾರೆ. ಸೊ ಹಾಗಾಗಿ ಮತ್ತೆ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಯಾಕಂದರೆ ಇವಾಗ ಮುಂಚೆ ಸ್ಪೆಷಲಾಗಿ ಏನಾದರೂ ಪೂಜೆಗಳಿದ್ದಾಗ, ತುಂಬ ಜನ ಬಂದಾಗ, ತುಂಬ ರಶ್ ಆದಾಗ ಅವಾಗೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ದರ್ಶನಕ್ಕೆ ದಾರಿನ. ಹಾಗೆ ಸೊ ಕ್ಯೂ ಅಲ್ಲಿ ನಿಂತಿದ್ವಿ ದರ್ಶನಕ್ಕೆ ಅಂತಲೇ. ಸ್ವಲ್ಪ ಬೇಗನೆ ಆಯಿತು, ಜಾಸ್ತಿ ರಶ್ ಏನು ಇರಲಿಲ್ಲ. ನಾವು ಯೂಶ್ವಲಿ ನಾವು ಯಾವಾಗ ಹೋದ್ರೂ ಬೆಳಗ್ಗೆ ಟೈಮ್ ಅಂದರೆ 10-10:30 ಆ ಟೈಮ್ಗೆ ದರ್ಶನಕ್ಕೆ ಹೋಗ್ತೀವಿ. ಅಷ್ಟೊತ್ತಿಗೆ ಅಷ್ಟು ರಶ್ ಇರಲ್ಲ. ಯಾಕಂದರೆ ದರ್ಶನ ಮಾಡೋರು ಬೆಳಗ್ಗೆ ಮಾಡ್ಕೊಬಿಡ್ತಾರೆ, ಇಲ್ಲ ಸಂಜೆ ಟೈಮ್ ಮಾಡ್ಕೋತಾರೆ. ಯಾಕಂದರೆ ಅಲ್ಲಿ ತುಂಬ ಬಿಸಿಲಿರೋದ್ರಿಂದ ಬಿಸಿಲು ಟೈಮಲ್ಲಿ ಜನಗಳು ಬರೋದು ಸ್ವಲ್ಪ ಕಡಿಮೆ. ದೂರದಿಂದ ಬರೋರು ಅಂದರೆ ಅವ್ರಿಗೆ ಟೈಮಿಂಗ್ಸ್ ಇರಲ್ಲ, ಯಾವಾಗ ಬೇಕಾದರೂ ಬರ್ತಾ ಇರ್ತಾರಲ್ವಾ. ಸೊ ಯೂಶ್ವಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗೋರೆಲ್ಲ ಅದೇ ಥರ ಮಾಡ್ಕೋತಾರೆ. ಇದರ ಬೆಳಿಗ್ಗೆ ದರ್ಶನ ಮಾಡ್ಕೊತಾರೆ, ಇಲ್ಲ ಸಂಜೆ ಟೈಮ್ ದರ್ಶನ ಮಾಡ್ಕೋತಾರೆ. ಹಾಗಾಗಿ ಅಲ್ಲಿ ನಾವು ಹೋದಾಗ ಅಷ್ಟು ರಶ್ ಆಗಿ ಏನಿರಲಿಲ್ಲ. ಯಾವಾಗ ಹೋದ್ರೂ ತುಂಬ ರಶ್ ಅಂತ ನಮಗೆ ಯಾವಾಗೂ ಅನಿಸಿಲ್ಲ. ಅಲ್ಲಿ ಸ್ವಲ್ಪ ರಶ್ ಏನು ಇರೋದಿಲ್ಲ, ನಾರ್ಮಲಾಗೇ ಇರುತ್ತೆ ದರ್ಶನ. ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 15 to 20 ಮಿನಿಟ್ಸ್ ಒಳಗಡೆ ದರ್ಶನ ಆಗೋಗ್ಬಿಡುತ್ತೆ. ಸೊ ನಾವು ದರ್ಶನ ಎಲ್ಲ ಮಾಡ್ಕೊಂಡ್ವಿ, ಚೆನ್ನಾಗಾಯಿತು ದರ್ಶನ ಕೂಡ. ದರ್ಶನ ಮಾಡಿಕೊಂಡು ಹಾಗೆ ಪ್ರತಿ ಸರಿ ಹೋದಂಗೆಲ್ಲನೂ ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ಅಂದ್ಕೊಂಡಿರ್ತೀನಿ. ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಕೂಡ. ಅಂದರೆ ಪ್ರತಿ ಸರಿ ಹೋದಾಗೂ ನನ್ನ ಕೈಲಿ ಆದರೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನನಗೆ ಪ್ರತಿ ಸರಿ ಹೋದಂಗೆಲ್ಲ ಹೆಜ್ಜೆ ನಮಸ್ಕಾರ ಮಾಡೇ ನಾನು ಬರೋದು. ಸೊ ಹಾಗಾಗಿ ಈ ಸರಿ ನನ್ನ ಜೊತೆ ನನ್ನ ನಾದಿನಿ ಕೂಡ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಅಂದರು. ಹಾಗಾಗಿ ಇಬ್ಬರು ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ದು, ಇಬ್ಬರು ಒಟ್ಟಿಗೆ ಎಂಡ್ ಮಾಡಿದ್ವಿ. ಇಬ್ಬರು ಜೊತೆಗೇ ಹೆಜ್ಜೆ ನಮಸ್ಕಾರ ಮಾಡಿದ್ವಿ. ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಲ್ಲಿಗೆ ಹೋಗಿ ಬಂದರೆ. ರಾಯರಿಗೆ ನಾನಂತಲ್ಲ, ತುಂಬ ಜನ ಹೇಳಿದ್ದಾರೆ ಮಂತ್ರಾಲಯಕ್ಕೆ ಹೋಗಿ ಬಂದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಏನೋ ಪಾಸಿಟಿವ್ ವೈಬ್ಸ್ ಇರುತ್ತೆ, ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ. ಮನೇಲಿರೋರಿಗೆಲ್ಲರಿಗೂ ಅದೇ ಥರ ಅನಿಸಿದೆ. ನಮಗೂ ಅಷ್ಟೇ, ಬೇರೆಯವ್ರಿಗೂ ಅಷ್ಟೇ, ನನ್ನ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲ ನಾನು ಕೇಳಿದ್ದೀನಿ, ಹಂಗೆ ಅನಿಸಿದೆ. ನನಗೂ ಕೂಡ ಅದೇ ಥರ ಫೀಲ್ ಆಗಿದೆ. ಚೆನ್ನಾಗಿ ಅನಿಸುತ್ತೆ ಅಲ್ಲಿಗೆ ಹೋಗಿ ಬಂದರೆ. ಹಾಗಾಗಿ ನಮ್ಗೆ ಯಾವಾಗಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ದಾಗ್ಲೂ, ಯಾಕೋ ಒಂಥರ ಹಿಂದೆ ಮುಂದೆ ಮನಸ್ಸೇ ಒಂದು ಸ್ವಲ್ಪ ಬೇಜಾರಾದಾಗಲೂ ಹೋಗಿ ಬಂದುಬಿಟ್ರೆ ಒಂಥರ ಸಮಾಧಾನ ಆಗುತ್ತೆ. ಹಾಗಾಗಿ ಹೋಗ್ತಾ ಇರ್ತೀವಿ ಅವಾಗವಾಗ. ಸೊ ಹಾಗೆ ಅಲ್ಲಿ ಯಾರೋ ಒಬ್ಬರು ಚಿಕ್ಕ ಪಾಪುಗೆ ರಾಯರ ಥರ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದಿದ್ರು. ತುಂಬಾ ಕ್ಯೂಟಾಗಿತ್ತು ನೋಡೋಕ್ಕೆ. ಪಾಪು ಎಷ್ಟು ಕ್ಯೂಟಾಗಿತ್ತು ಅಂದರೆ ಬಂದಿರೋರೆಲ್ಲರೂ ಆ ಪಾಪು ಫೋಟೋಸ್ ತೆಗಿಸ್ತಾ ಇದ್ರು. ಮೋಸ್ಟ್ಲಿ ಅವರು ಪಾಪುಗೆ ರೆಡಿ ಮಾಡಿಕೊಂಡು ಅಲ್ಲೂ ಸ್ವಲ್ಪ ಫೋಟೋಶೂಟ್ ಮಾಡ್ತಾಯಿದ್ರು ಅನಿಸುತ್ತೆ ಅವ್ರ ಪೇರೆಂಟ್ಸು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ರಾಯರೇ ಎದ್ದು ಬರ್ತಿದ್ದಾರೇನೋ, ರಾಯರೇ ಇದ್ದಾರೇನೋ ಅಂತ ಅನಿಸ್ತಾ ಇತ್ತು. ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಅಲ್ಲಿ ಎಲ್ಲ ಬಂದಿರೋರೆಲ್ಲ ಅಲ್ಲೇ ಮೇಯ್ನ್ ಅದೇನೇ ಅಟ್ರಾಕ್ಷನ್ ಅನ್ನೋ ಥರ
ಅಷ್ಟು ಚೆನ್ನಾಗಿ ಕ್ಯೂಟಾಗಿ ಚೆನ್ನಾಗಿ ಓಡಾಡ್ಕೊಂಡಿತ್ತು ಡ್ರೆಸ್ಸಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾವು ಹಾಗೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ, ವೀಡಿಯೋಸ್ ತೊಗೊಂಡ್ವಿ ಪಾಪುದು. ಅಲ್ಲಿರೋರೆಲ್ಲರೂ ತೊಗೋತಾನೇ ಇದ್ರು ಫೋಟೋಸು. ಎಲ್ಲರೂ ಅದಕ್ಕೆ ಎಷ್ಟು ದೃಷ್ಟಿ ಆಗಿತ್ತೋ ಏನೋ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ. ಆ ಪಾಪನೂ ಹಾಗೆ ಸ್ವಲ್ಪನೂ ಹಠ ಮಾಡ್ತಾ ಇರಲಿಲ್ಲ. ಹೇಳಿದ ಮಾತು ಎಷ್ಟು ಚೆನ್ನಾಗಿ ಕೇಳ್ತಾ ಇತ್ತು ಅಂದರೆ ಅಲ್ಲಿ ಸುತ್ತಮುತ್ತ ಇರೋರೆಲ್ಲ ಆ ಪಾಪನೇ ನೋಡೋರು. ಇವಾಗ ಇಲ್ಲಿದೆಯಲ್ಲ ಹಾಕೋ. ಹಾಂ, ಕೈ ಮುಕ್ಕೊಂಡು ಹಾಕು. ಹೊರಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಸ್ವಾಮೀಜಿಯವ್ರು ಬಂದಿದ್ದರು. ಸ್ವಾಮೀಜಿಯವರು ಮಂತ್ರಾಕ್ಷತೆ ಮತ್ತು ಏನದು ಕಲ್ಸಕ್ಕರೆ ಕೊಡ್ತಾರೆ. ಅದನ್ನು ಇಸ್ಕೊಂಡ್ರೆ ಒಳ್ಳೆಯದು ಅಂತ ಅಂತಾರೆ. ಅದಕ್ಕೋಸ್ಕರ ಕಾಯ್ಕೊಂಡು ಕೂತಿದ್ವಿ. ಲಾಸ್ಟ್ ಟೈಮ್ ಸಿಕ್ಕಿತ್ತು, ಈ ಸರಿ ಸಿಗಲಿಲ್ಲ. ಎಷ್ಟೊತ್ತಿಗಾದ್ರೂ ಅವರು ಓಪನ್ ಮಾಡಲಿಲ್ಲ. ಹಾಗಾಗಿ ಊಟಕ್ಕೆ ಹೋಗೋಣ, ಲೇಟಾಗುತ್ತೆ ಅಂತ ಅಂದ್ಕೊಂಡು ಊಟಕ್ಕೆ ಬಂದ್ವಿ. ಮತ್ತು ಊರಿಗೆ ಹೋಗೋಕ್ಕೆ ಟೈಮ್ ಆಗುತ್ತಲ್ಲ, ಬೇಗ ಬಿಡಬೇಕಾಗಿತ್ತು. ಊಟದ ಹತ್ರನೂ ಅಷ್ಟೇ ತುಂಬ ಏನು ಕ್ಯೂ ಇರಲಿಲ್ಲ, ಜಾಸ್ತಿ ಜನನೂ ಇರಲಿಲ್ಲ ಅನಿಸ್ತು. ಬೇಗನೆ ಊಟ ಸಿಕ್ತು. ತುಂಬ ಹೊತ್ತು ವೆಯ್ಟ್ ಮಾಡಿಸ್ಲಿಲ್ಲ. ಮೊದಲೇ ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗೆ ಟಿಫನ್ ತಿನ್ನೋಕೆ ಹೋಗಿದ್ವಲ್ಲ, ನಿಜವಾಗ್ಲೂ ಆ ಸೈಡ್ ಅದು ಯಾವ ಥರ ಮಾಡ್ತಾರೋ ಏನೋ ಗೊತ್ತಿಲ್ಲ, ಹಸಿ ಚಟ್ನಿ ಮಾಡಿದರು. ಅಂದರೆ ಹಸಿ ಕಡಲೆ ಬೀಜ ಚಟ್ನಿ. ಮತ್ತು ದೋಸೆನೂ ಅಷ್ಟೇ ಚೆನ್ನಾಗಿರಲಿಲ್ಲ. ಹಂಗಾಗಿ ನೀಟಾಗಿ ಟಿಫನ್ ಮಾಡೋಕ್ಕಾಗಿರಲಿಲ್ಲ. ಯಾರೂ ತಿಂದಿರಲಿಲ್ಲ. ಕಾವ್ಯ ಮತ್ತು ಚೈತ್ರಕ್ಕ ಇಬ್ಬರು ತಿಂದಿರಲಿಲ್ಲ. ನಾನು ಸ್ವಲ್ಪ ತಿಂದಿದ್ದೆ, ಆದರೆ ಚೆನ್ನಾಗಿರಲಿಲ್ಲ ಅಂತ ಹೇಳಿ ಒಂದು ಸ್ವಲ್ಪನೇ ತಿಂದಿದ್ದೆ. ಹಾಗಾಗಿ ತುಂಬಾ ಹೊಟ್ಟೆ ಹಶ್ವಾಗಿತ್ತು. ಸೊ ಬೇಗನೆ ದರ್ಶನವೂ ಬೇಗ ಆಯಿತು, ಊಟದ ಹತ್ರನೂ ಬೇಗ ನಮಗೆ ಊಟ ಸಿಕ್ತು. ಪ್ರತಿ ಸರಿನೂ ಹೆಂಗಾಗೋದು ಅಂದರೆ ಜಸ್ಟ್ ಅನ್ನ ಸಾಂಬಾರು ಸಿಗೋದು. ಈ ಸರಿ ಅನ್ನ ಸಾಂಬಾರು, ಪಾಯಸ ಮತ್ತು ಕರ್ಡ್ ರೈಸು ಸಿಕ್ತು. ಚೆನ್ನಾಗಿತ್ತು ಊಟ ಈ ಸರಿ. ಆ್ಯಕ್ಚುಲಿ ಪ್ರತಿ ಸರಿ ಏನಷ್ಟು ಸುಮಾರಾಗಿರ್ತಿತ್ತು, ಬಟ್ ಈ ಸರಿ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ಮತ್ತೆ ಏನಾದರೂ ಶಾಪಿಂಗ್ ಮಾಡೋಣ. ಶಾಪಿಂಗ್ ಅಂದರೆ ಇನ್ನೇನಿರುತ್ತೆ, ಮಕ್ಕಳು ಇರ್ತಾರಲ್ವ, ನಾವೇನು ಬೇಡ ಅಂತ ಅಂದ್ರೂ ಮಕ್ಕಳಿಗೆ ಪ್ರತಿಯೊಂದು ಅಂಗಡಿಲೂ ಅವ್ರಿಗೆ ಆಟ ಸಾಮಾನು ಏನಾದರೂ ನೋಡಿಬಿಟ್ರೆ ಟಾಯ್ಸು ಅದು ಇದು ಅಂತ ತೊಗೊಳ್ಳೋ ತನಕ ಬಿಡೋಲ್ಲ. ಎಷ್ಟು ಹಠ ಮಾಡ್ತಾರೆ ಅಂದರೆ ಒಂದೊಂದು ಅಂಗಡಿಲೂ ಒಂದೊಂದು ಟಾಯ್ಸ್ ಬೇಕು ಅವರಿಗೆ. ಅದೇ ಟಾಯ್ಸು ಇರುತ್ತೆ ಮನೇಲಿ, ಆದರೂ ಬೇಕು ಅಂತ ಇರ್ತಾರೆ. ಹೋಗಿದ್ರ ಹತ್ರ ಎಲ್ಲ ಒಂದೊಂದು ಬೇಕು ಅಂತ ಹಠ ಮಾಡ್ತಾಯಿದ್ರು. ಸೊ ಹಂಗಾಗಿ ಇವನು ಇದ್ನಲ್ವ, ಅವನು ತುಂಬಾ ಹಠ ಮಾಡ್ತಾಯಿದ್ದ, ಬೇಕು ಅಂತ. ಹೊರಗಡೆ ಬಂದಿದ್ದ ತಕ್ಷಣವೇ ಅಪ್ಪ ಕೊಡಿಸು ಅಂತ ಹಠ ಮಾಡ್ತಿದ್ದ. ಹಾಗಾಗಿ ಏನಾದರೂ ತೊಗೊಳ್ಳೋಣ ಅಂತ ಬಂದ್ವಿ. ನೋಡ್ತಾ ಇದ್ವಿ. ಹಾಗೆ ಅವನು ಏನೇನೋ ನೋಡ್ತಾ ಇದ್ದ. ನನಗೆ ಏನಾದರೂ ಯೂಸ್ಫುಲ್ ಆಗಿರೋದು ಏನಾದರೂ ಕೊಡಿಸ್ಬೇಕು, ಚೆನ್ನಾಗಿರೋದು ಏನಾದರೂ ಕೊಡಿಸ್ಬೇಕು, ಅದರಿಂದ ಮಕ್ಕಳು ಚೆನ್ನಾಗಿ ಆಟ ಆಡ್ಕೋಬೇಕು ಅಂತ ಅನಿಸ್ತಿತ್ತು. ಹಂಗಾಗಿ ಏನೋ ಲೆಟರ್ಸ್ದು ನಂಬರ್ಸ್ದು ಏನೋ ಜೋಡಿಸೋದಿತ್ತು. ತನಗೂ ಕೊಡಿಸಿ ನಮ್ಮ ಪಾಪುಗೆ, ನಮ್ಮ ಚಿಂಟು ಬಂದಿರಲಿಲ್ವಲ್ಲ, ಅವನಿಗೂ ಏನೋ ಒಂದು ತೊಗೊಂಡು ಅಲ್ಲಿಂದ ಇನ್ನೇನು ಹೊರಡೋಣ ಅಂತ ಬರ್ತಾಯಿದ್ವಿ. ನೋಡಿ ಎಕ್ಸಿಟ್ ಆಗ್ತಾಯಿದ್ದೀವಿ. ದರ್ಶನ ಮಾಡಿಕೊಂಡು ದೇವಸ್ಥಾನದಿಂದ ಎಕ್ಸಿಟ್ ಆಗ್ತಾಯಿದ್ವಿ. ಹೋಗ್ತಾಯಿದ್ವಿ ವಾಪಸ್ಸು ಕಾರ್ ಹತ್ರ. ಸೊ ಲಾಸ್ಟಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡು ಹಾಗೆ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ರೀಲ್ಸಿಗೆ ಹಾಕೋಕ್ಕೆ. ಮತ್ತು ಫಸ್ಟ್ ಟೈಮ್ ಅಲ್ವಾ ಜೊತೆಗೆ ಬಂದಿರೋದು ದೇವಸ್ಥಾನಕ್ಕೆ ನಮ್ಮ ಹಸ್ಬೆಂಡ್ ಜೊತೆ. ಸೊ ಕೆಲವೊಂದು ದೇವಸ್ಥಾನಕ್ಕೆ ಬಂದಿರೋದು ರೀಲ್ಸ್ ತೊಗೊಳ್ಳೋಣ ಅಂತ ತೊಗೋತಾ ಇದ್ವಿ. ಹಾಗೆ ನಮ್ಮ ನಾದಿನಿ ಕೂಡ ಕೆಲವೊಂದು ಕ್ಲಿಪ್ಸ್ನ ತಕ್ಕೊಡ್ತೀನಿ ನಿಂತ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ತಕ್ಕೊಂಡು ಬರ್ತಾ ಇದ್ವಿ. ನನ್ನ ಮೇಲೆ ಹಾಕೊಳ್ರಿ ಕೈ. ಎಡಗೈ ಕಣಮಿ, ನಾನು ಈ ಕಡೆ ಇದ್ದೀರಿ, ಕೊಡ್ರಿ ನಾನು. ಬಿಡು ಈಗ ಗೊತ್ತಾತ್ ಬಿಡು. ಚೆನ್ನಾಗಿದೆಯಾ? ಕಲಕ ಹೊಡಿತಿದ್ದಿಲ್ಲ, ನೀವೇ ಹೊಳಿತಾ ಇದ್ದೀರಪ್ಪ. ಏನಿಲ್ಲ, ಇವರು ಕ್ಯಾಮ್ರಾ, ಇವರು ಎಡಿಟರ್, ನಾನು ಆ್ಯಕ್ಟರ್. ಥ್ಯಾಂಕ್ ಯು. ಮೇಲೆ ಕೇಳಿ. ನನ್ನ ಹಸ್ಬೆಂಡು ಡ್ರೆಸ್ ಮ್ಯಾಚಿಂಗ್ ಆಗಿಬಿಟ್ಟಿತ್ತು. ಖುಷಿ ಆಯಿತು, ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್. ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಇಷ್ಟ ಆಗಿದ್ದು ನಾನು ತೊಗೊಂಡಿದ್ದೆ, ಅವ್ರಿಗೆ ಇಷ್ಟ ಆಗಿದ್ದು ಅವ್ರು ತೊಗೊಂಡಿದ್ರು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮ್ಯಾಚ್ ಆಗಿತ್ತು, ಖುಷಿ ಆಯಿತು. ಸೊ ಹೀಗಿತ್ತು ಮಂತ್ರಾಲಯದ ಪಯಣ. ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ದರ್ಶನ ಎಲ್ಲ ಚೆನ್ನಾಗಾಯಿತು, ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಬಂದಿದ್ದು ತುಂಬಾ ಖುಷಿ ಅಂತ ಅನಿಸ್ತು, ತುಂಬಾ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದೀವಿ. ಯಾವುದೇ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ರು ಮಿಸ್ ಮಾಡದೆ ನೋಡಿ. ನಮ್ಮಿಬ್ಬರು ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ತುಂಬಾ ಖುಷಿ ಸಿಗ್ತದೆ. ಸೊ ಮಿಸ್ ಮಾಡದೆ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರೋ ತನಕ ಕಾಯ್ತಾ ಇರಿ. ಬಾಯ್, ಟೇಕ್ ಕೇರ್.